ನೋಡಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಪುನರಚನೆಯ ಕೂಗು ಎಷ್ಟರ ಮಟ್ಟಿಗೆ ಜೋರಾಗ್ತಾ ಇದೆ ಅಂತಂದ್ರೆ ಈಗಾಗಲೇ ನೋಡಿ 30 ಶಾಸಕರು ದೆಹಲಿಗೆ ಹಾರಿಬಿಟ್ಟಿದ್ದಾರೆ. ದೆಹಲಿಯನ್ನ ತಲುಪಿದ್ದಾರೆ ಕಾಂಗ್ರೆಸ್ ಶಾಸಕರ ದಂಡು. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿಯಾಗುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಮಾಡಿದ್ದಾರೆ ನಿಜಕ್ಕೂ ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ಮತ್ತಷ್ಟು ಶಾಸಕರು ದೆಹಲಿಗೆ ಭೇಟಿ ನೀಡಲಿದ್ದಾರೆ. ಕ್ಯಾಬಿನೆಟ್ ಪುನರಚನೆ ಆಗಲೇಬೇಕು ಅನ್ನುವಂತಹ ಒತ್ತಾಯ. ನಮಗೂ ಈ ಬಾರಿ ಅವಕಾಶ ಕೊಡಿ ಅಂತ ಹೇಳಿ ಶಾಸಕರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಒಂದು ಕಡೆ 30 ಶಾಸಕರು ಈ ಬಾರಿ ಅಟ್ಲೀಸ್ಟ್ ನಮಗೆ ಅವಕಾಶ ಮಾಡಿಕೊಡಿ, ಏನ್ 2 ವರ್ಷಗಳ ಆದ್ಮೇಲೆ ನಾವು ಏನ್ ಸಂಪುಟ ಪುನರಚನೆ ಮಾಡ್ತೀವಿ ಅಂತ ಏನ್ ಹೇಳಿದ್ರಲ್ಲ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಆ ಮಾತಿನ ಪ್ರಕಾರವೇ ನಡೆದುಕೊಳ್ಬೇಕಾಗತ್ತೆ, ಅವಕಾಶವನ್ನ ಮಾಡಿಕೊಡ್ಬೇಕಾಗತ್ತೆ. ಯಾಕಂತಂದ್ರೆ ಈಗಿರುವಂತಹ ಸಚಿವರು 4-5 ಬಾರಿ ಮಂತ್ರಿ ಆಗಿದ್ದಾರೆ. ಅವ್ರಿಗೆ ಕೋಕ್ ಕೊಡಿ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಈಗಾಗಲೇ ಒತ್ತಾಯಿಸಲಾಗ್ತಾ ಇದೆ. ದೆಹಲಿಗೂ ಕೂಡ ಹಾರಿದ್ದಾರೆ. ಇವತ್ತು ಹೈಕಮಾಂಡ್ ನಾಯಕರನ್ನ ಮನವೊಲಿಸುವಂತಹ ಪ್ರಯತ್ನ ನಡೆಯುತ್ತಾ? ಮತ್ತೊಂದು ಕಡೆ ಈಗ ಗಮನಿಸೋದಾಗಿದ್ರೆ ಕಾಂಗ್ರೆಸ್ನ ಪಾಳ್ಯದಲ್ಲಿ ನಾಯಕತ್ವ ಬದಲಾವಣೆ ಜೋರಾಗಿದೆ. ಜೊತೆಗೆ ದಾವಣಗೆರೆ ಬೈ ಎಲೆಕ್ಷನ್ ಜಟಾಪಟಿ ಕೂಡ ನಡೀತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ. ಹೈಕಮಾಂಡ್ ನಾಯಕರ ಭೇಟಿಗೆ ಇನ್ನಿಲ್ಲದಂತಹ ಕಸರತ್ತನ್ನ ನಡೆಸುತ್ತಿದ್ದಾರೆ. ಕ್ಯಾಬಿನೆಟ್ ರಿಷಫಲ್ಗೆ ಇವತ್ತಿನಿಂದ ಮೆಗಾ ವರ್ಕೌಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಇವತ್ತು ಒಪ್ಕೊಳ್ತಾರಾ? ಯಾರಿಗೆ ಕೋಕ್ ಕೊಡ್ತಾರೆ? ಯಾರು ಇನ್ನಾಗ್ತಾರೆ? ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕಂತ ಹೇಳಿ ಸರ್ಕಸ್ ಮಾಡ್ತಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ನಾಯಕರು ಅವರೆಲ್ಲರ ಕೈಗೆ ಸಿಗ್ತಾರ ಅನ್ನುವಂತಹ ಪ್ರಶ್ನೆ ಈಗ ನಿಜಕ್ಕೂ ಕುತೂಹಲಕಾರಿ ಸಂಗತಿ ಇದು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹಾಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಬೇಕು, ಈ ಒಂದು ವಿಷಯವನ್ನ ಅವರ ಮುಂದೆ ಪ್ರಸ್ತಾಪ ಮಾಡಬೇಕು ಅನ್ನುವಂತಹ ಪ್ಲಾನ್ ಇದೆ. ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ, ದೆಹಲಿ ಪ್ರತಿನಿಧಿ ಟಿ.ಬಿ. ಜಯಚಂದ್ರ, ಇಬ್ಬರು ಶಾಸಕರಿಂದ ಹೈಕಮಾಂಡ್ ಭೇಟಿ ಮಾಡಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನ ಉಸ್ತುವಾರಿ ಆದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಸೇರಿ ಎಐಸಿಸಿ ನಾಯಕರನ್ನ ಇವತ್ತು ಭೇಟಿ ಮಾಡಲಾಗುತ್ತೆ. ತಮ್ಮ ಬೇಡಿಕೆಗಳನ್ನ ಮುಂದಿಡ್ತಾರೆ. ಯಾಕಂತಂದ್ರೆ 2 ವರ್ಷ ಹೇಳಿದ್ರಲ್ಲ, 2 ವರ್ಷ ಮುಗಿಲಿ, 3 ವರ್ಷ ಆಗಕ್ಕೆ ಬಂತು ಕಾಂಗ್ರೆಸ್ ನಡೆಸ್ಬಿಟ್ಟು. ಸೊ ಹಾಗಾಗಿ ಈ ಬಾರಿ ಅಟ್ಲೀಸ್ಟ್ ಅವಕಾಶ ಮಾಡಿಕೊಡ್ತಾರ ಕಾಂಗ್ರೆಸ್ನ ನಾಯಕರು? ಯಾಕಂತಂದ್ರೆ ಈಗಾಗಲೇ ಪಕ್ಷದಲ್ಲಿರುವಂತಹ ಸಚಿವರು ಏನಿದ್ದಾರೆ ಕೆಲವರು ಅಸಮರ್ಥರಿದ್ದಾರೆ. ಈ ಬಾರಿ ಸಮರ್ಥರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೆಲ ಶಾಸಕರು ಕೂಡ ಡಿಮ್ಯಾಂಡ್ ಮಾಡ್ತಿದ್ದಾರೆ. 3 ದಿನದಲ್ಲಿ ಮಂತ್ರಿಗಿರಿ ತರುವುದಕ್ಕಂತ ಹೇಳಿ ಶಾಸಕರಿಂದ ಶತಾಯಗತಾಯವಾಗಿ ಶತ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ. ಇವತ್ತು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಅವರೆಲ್ಲರನ್ನೂ ಕೂಡ ಭೇಟಿಯಾಗಿ ತದನಂತರ ಏನು ತೀರ್ಮಾನಕ್ಕೆ ಬರ್ತಾರೆ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿದೆ. 25ರಿಂದ 30 ಹಿರಿಯ ಶಾಸಕರ ದಂಡೆ ಈಗ ದೆಹಲಿಗೆ ಹಾರಿಬಿಟ್ಟಿದೆ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಿರ್ಬೋದು, ಹಾಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಹೈಕಮಾಂಡ್ ಭೇಟಿಗೆ ಅವರು ಕೂಡ ಹೋಗ್ತಾ ಇದ್ರು. ಅವರು ತೆರಳುವ ಮುನ್ನವೇ ಈಗ 30 ಶಾಸಕರು ಹೋಗಿದ್ದಾರೆ. ನಿಜಕ್ಕೂ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿರುವಂಥದ್ದು. ಯಾಕಂತಂದ್ರೆ ಕನಿಷ್ಠ 3ಕ್ಕಿಂತ ಹೆಚ್ಚು ಬಾರಿ ಗೆದ್ದಿರುವಂತಹ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರುವಂತಹ ಹಿರಿಯ ಶಾಸಕರು ಏನಿದ್ದಾರೆ, ಈ ಬಾರಿ ನಮಗೂ ಕೊಡಿ ಅವಕಾಶ, ಯಾರು ಸಮರ್ಥರು ಅನಿಸ್ತಾರೆ ಅವ್ರಿಗೆ ಕೊಡಿ, ಖಂಡಿತವಾಗ್ಲೂ ನಾವು ಸಪೋರ್ಟ್ ಮಾಡ್ತೀವಿ, ನಮ್ದು ಅಲ್ಲಿ ಯಾವುದೇ ರೀತಿಯಾದಂತಹ ಅಸಮಾಧಾನ ಇಲ್ಲ ಅಂತ ಹೇಳಿ ನೇರಾನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಈಗಾಗಲೇ 25ರಿಂದ 30 ಶಾಸಕರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಆಲ್ರೆಡಿ ರೀಚ್ ಕೂಡ ಆಗಿದ್ದಾರೆ. ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಒಂದು ಸಭೆ ಇರುತ್ತೆ. ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಆಗುತ್ತೆ ಅನ್ನೋದೇ ನಿಜಕ್ಕೂ ಕುತೂಹಲಕಾರಿ ಸಂಗತಿ. ಬಹಳ ಜನ
ಚೇರ್ಮನ್ಗಳೆಲ್ಲ ಬಂದವ್ರಂತೆ ಕನ್ನಡ ಮಂಡಳಿ ಬಂದವ್ರಂತೆ ಅದನ್ನ ನಿಮ್ಮ ಒಂದು ಎಲ್ಲ ಬನ್ನಿ 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 ಬನ್ನಿ